Hey, you follow Naveen yaar, okay? ಯಾರದು ಕ್ಯೂಟ್ ಲ್ಯಾಂಡ್ ಸ್ಲೈಡ್ ಝೋನ್ ಇದು. ಹೆಲ್ಮೆಟ್ ಕರೆಕ್ಟ್ ಇದೆಲ್ಲ ಹಾಕೊಂಡಿರೋದು. ಮಂಡವೆ ಹೋಗ್ಬೇಕಂದ್ರೆ ಚೆನ್ನಾಗಿರೋ ಪ್ಲೇಸ್ ಸಿಗ್ತಿಲ್ಲಿ. ಸಖತ್ ಆಫ್ ರೋಡ್ ಇದೆ. ಮಾಡಿದ್ವಿ. Hello, good morning everyone, good morning from Bengaluru. So I'm back with another video. ಸೊ ಇವಾಗ ಟೈಮ್ ಬಂದು 4:30 ಆಗಿದೆ. ಬೆಂಗಳೂರಿಂದ ಸಕಲೇಶ್ಪುರ ಹೋಗ್ತಾ ಇದ್ದೀವಿ ಇವತ್ತು. ನಾನು ಮತ್ತು ಇನ್ನೊಂದು 3 ಜನ ಫ್ರೆಂಡ್ಸ್ ಇದ್ದಾರೆ, ಅಂದರೆ ಟೋಟಲ್ 4 ಜನ ಸಕಲೇಶ್ಪುರ ಹೋಗ್ತಾ ಇದ್ವಿ. ಇನ್ನಿಬ್ಬರು ಹಿಂದ್ಗಡೆ ಬರ್ತಾ ಇದ್ದಾರೆ, ಇನ್ನೊಬ್ಬರು ಅಲ್ಲಿ ಟಿನ್ ಫ್ಯಾಕ್ಟ್ರಿ ನಿಯರ್ ಬೈ ನಮ್ಗೆ ಸಿಗ್ತಾರೆ. ಸ್ವಲ್ಪ ಸೆಕೆ ಹೊಡಿತಾ ಇದೆ. ರೈಡಿಂಗ್ ಜಾಕೆಟು, ಹೆಲ್ಮೆಟ್ ಎಲ್ಲ ಮತ್ತು ಆಮೇಲೆ ಗ್ಲೌಸ್ ಎಲ್ಲ ಹಾಕೊಂಡಿದ್ದೀವಲ್ಲ, ಸ್ವಲ್ಪ ಸೆಕೆ ಹೊಡಿತಾ ಇದೆ. ಸೊ ಒನ್ಸ್ ವಿ ರೀಚ್ ಹೈವೇ ಮೇ ಬಿ ಒಂದು ಸ್ವಲ್ಪ ಕೂಲ್ ಆಗ್ಬೋದೇನೋ ಅಂತ. 15 minutes later. ಸೊ ಇನ್ನೊಬ್ರು ಫ್ರೆಂಡ್ ಇಲ್ಲಿದ್ದಾರೆ, ಸಾಗರ್ ಅಂತ. ಸೊ ಯಾರ್ಯಾರು ಈ ಟ್ರಿಪ್ಪಲ್ಲಿ ಇದ್ದಾರೆ ಅಂತ ಪರಿಚಯ ಮಾಡಿಸ್ತೀನಿ. ಹಾಯ್ ಸಾಗರ್. ಸೊ ಇನ್ನೇನು ಹೋಗೋಣ ಅಂತ. ಆಲ್ ಸೆಟ್ ಟು ಗೋ. ಯು ಫಾಲೋ ನವೀನ್ ಯಾರ್, ಓಕೆ? ಡೋಂಟ್ ಮಿಸ್ ಇಟ್. ಯು ಫಾಲೋ ಓಕೆ ಆಲ್ ಸೆಟ್ ಟು ಗೋ. ಸೊ ಒಂದು KTM ಇದೆ, ಒಂದು N250, ಇದೊಂದು ಪಲ್ಸರ್ 200, ನಮ್ಮದು MI FZ 15. ಹಾಯ್ ಸಾಗರ್. ಹಾಯ್ ರಾಕೇಶ್. ಹಾಯ್ ವಿನೋದ್. ಲೆಟ್ಸ್ ಗೋ. ಹ್ಯಾವ್ ಸೇಫ್ ಜರ್ನಿ, ಆರಾಮ್ ಸೆ. ಸೊ somebody has to call, right? ಅಲ್ಲ ಹೊಸ ಇಂಟರ್ಕಾಮ್ ತಗೊಂಡ್ಬಿಟ್ಟು ನನಗೆ ಬಿಡ್ಲೆ 3 ಜನ ಕಲೆಕ್ಟ್ ಮಾಡ್ಕೊಂಡು ಆನ್ ಮಾಡ್ಬಿಡ್ಲ. ಸೊ ಎಲ್ಲರೂ ಇಂಟರ್ಕಾಮಲ್ಲಿ ಕನೆಕ್ಟ್ ಆಗಿದ್ದೀವಿ. ಎಸ್ ಹೋಗೋದಾ? ಓಕೆ. ಹುಷಾರಾಗಿ ಬನ್ನಿ ಒಂದು ಸ್ವಲ್ಪ. ಬನ್ನಿ, ಗಾಡಿ ಇಲ್ಲ ಯಾವುದು. ಬನ್ನಿ, ಗಾಡಿ ಇಲ್ಲ. ಹೈವೇ ಹತ್ಕೊಂಡು ಹೋಗೋಣಂತೆ. ಬರ್ಲಿ ಗಾಡಿಗಳು. ಆಲ್ ಗುಡ್ ರೈಟ್? ಓಕೆ, ಮೆಡಿಟೇಷನ್ ಎಲ್ಲ ಕರೆಕ್ಟಾಗಿ ಆಯಿತು. ಅದು ಒಂದು ಸ್ವಲ್ಪ ಟೀ ಬ್ರೇಕ್ ತೊಗೊಂಡಿದ್ದೀವಿ ಇವಾಗ. ಹಾಂ, ಸೊ ಆ್ಯಕ್ಚುಲಿ ಆಡಿಯೋ ಒಂದು ಸ್ವಲ್ಪ ಇಶ್ಯೂ ಇತ್ತು, ಅದ್ರ ಸಲುವಾಗಿ ಬ್ರೇಕ್ ತೊಗೊಂಡಿದ್ವಿ. ಇವಾಗ ಜಸ್ಟ್ ತುಮಕೂರು ರೋಡ್ ಕನೆಕ್ಟ್ ಆಗಿದ್ವಿ. ಇಲ್ಲ ಒಂದು ಸ್ವಲ್ಪ ಟೀ ಎಲ್ಲ ಕುಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀವಿ ರೈಡ್ನ. ಇವಾಗ ಟೈಮ್ ಬಂದು ಒಂದು 5:30 ಆಗಿದೆ. ಸೊ ಹೆವಿ ಕ್ರೌಡ್ ಇದೆ ಇವತ್ತು, ಸ್ಯಾಟರ್ಡೆ. ಹೌದು, ಹೆವಿ ಕ್ರೌಡ್ ಇದೆ. ಓಕೆ, ಟೀ ಕುಡ್ಕೊಂಡು ಸಿಗ್ತೀನಂತೆ. ಓಕೆ, ಲೆಟ್ಸ್ ಮೂವ್.
ಇದು ಹಾಸನ ಹೈವೆ. ಬ್ರೇಕ್ಫಾಸ್ಟ್ ಮಾಡ್ಬೇಕಂತ ನಿಂತ್ಕೊಂಡಿದ್ದೀವಿ. ಇಲ್ಲಿ ಕಿಚನ್ ಹಳ್ಳಿ ಮನೆ ಅಂತ ಒಂದು ಹೋಟೆಲ್ ಇದೆ. ಇದು ಆ್ಯಕ್ಚುಲಿ ಸುದೀಪ್ ಅವ್ರದ್ದು. ಅಲ್ಲಿ ಫೋಟೋ ಹಾಕಿದ್ದಾರೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ ಇಂಟರ್ಕಾಮ್ ಬಂದು 4 ಜನರಿಗೆ ಕನೆಕ್ಟ್ ಆಗ್ತಿಲ್ಲ. ಸೊ ನಾನು ಮತ್ತು ಸಾಗರ್ ಕನೆಕ್ಟ್ ಆಗಿದ್ವಿ, ವಿನೋದ್ ಮತ್ತು ರಾಕೇಶ್ ಕನೆಕ್ಟ್ ಆಗಿದ್ದಾರೆ. ಸೊ ಆ್ಯಸ್ ಆಫ್ ನಾವು ಬೈಕ್ಸ್ ಆರ್ ಪರ್ಫಾರ್ಮಿಂಗ್ ವೆಲ್. ಸೊ ಮತ್ತು ಇವಾಗ ಡೈರೆಕ್ಟ್ ಸಕಲೇಶ್ಪುರ ಹೋಗ್ತೀವಿ. ಅದಾದಮೇಲೆ ನೋಡೋಣ ಅಂತೆಲ್ಲ ಹೋಗೋಕ್ಕಾಗತ್ತೆ ಅಂತ. ಹೋಗುವ ಬಂದರೆ ಇವರು ಡನ್ನ. ಎಂಜಾಯ್ ಯುವರ್ ಇಂಟರ್ಕಾಮ್ಸ್. ಅಲ್ಲ ಅವ್ರಿಗೆ ಹೇಳಿ ಅಂತ. ಹುಷಾರು, ಹೈವೇ ಕನೆಕ್ಟ್ ಆಗ್ಬೇಕಂದ್ರೆ. ಬಂದ್ರ A few moments later. ಸೊ ಇನ್ನೇನು ಹಾಸನ ಹತ್ರ ಆಗಿದ್ದೀವಿ. ಅರೌಂಡ್ 30 ಕಿಲೋಮೀಟರ್ಸ್ ಬಾಕಿ ಇದೆ ಅನ್ಸುತ್ತೆ ಹಾಸನ್ಗೆ. ಸೊ ಇಲ್ಲಿ ಗಾಡಿ ಎಲ್ಲ ಹಾಕಿದ್ದೀವಿ. ಸೊ ನೋಡ್ಬೋದು ಹೆಂಗೆ ಇದೆ ಅಂತ ಲೈನಪ್ಪು. ಗಾಡಿ ಮತ್ತು ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ತಾ ಇದೆ, ಎಲ್ಲನೂ ಏನೂ ಇಶ್ಯೂ ಆಗಿಲ್ಲ. ಸೊ ಇಲ್ಲಿ ಒಂದು ಟೀ ಬ್ರೇಕ್ ತೊಗೊಂಡಿದ್ವಿ. ಆಮೇಲೆ ಸ್ವಲ್ಪ ಗಾಡಿಗೂ ಬ್ರೇಕ್ ಸಿಕ್ಕಂಗೆ ಆಗುತ್ತೆ. ಟೀ ಎಲ್ಲ ಕುಡ್ಕೊಂಡ್ವಿ ಇವಾಗ. ಸೊ ಐ ಥಿಂಕ್ ಇನ್ನೊಂದು ಅವರಲ್ಲಿ ಸಕಲೇಶ್ಪುರ ರೀಚ್ ಆಗ್ತೀವಿ ಅಂದ್ಕೊತೀನಿ. ನಾಟ್ ಶ್ಯೂರ್, ಮ್ಯಾಪ್ ಇನ್ನೂ ಕರೆಕ್ಟಾಗಿ ಚೆಕ್ ಮಾಡಿಲ್ಲ. ಸೊ ಅಲ್ಲಿ ಬಿಟ್ಟು ಎಲ್ಲರೂ ಚೆಕ್ ಮಾಡಿದ್ರೆ ಆಯಿತು ಅಂತ ಬಿಟ್ಟಿದ್ದೀನಿ. ಸೊ ಒಂಚೂರು ಬಿಸಿಲು ಇದೆ ಇವಾಗ, ಹೊಡಿತಾ ಇದೆ ಸರಿ ಆಯ್ತು. ಲೆಟ್ಸ್ ಗೋ. ಇದು ಹೆಲ್ಮೆಟ್ ಕರೆಕ್ಟ್ ಇದೆಲ್ಲ ಹಾಕೊಂಡಿರೋದು? ಹ್ಞೂ, ಯಾಕೆ ಇಲ್ಲ, ಗಾಳಿ ಹೊಡೆದಂಗೆ ಆಗ್ತಿದೆ. ನಾವು ಅದೇ ಇಷ್ಟಿನ ಅಥವಾ ಏನು ಹೆಲ್ಮೆಟ್ ಏನಾದರೂ ಇದು ಕ್ಲೋಸ್ ಮಾಡಿದ್ರಾ ವೈಸರ್? ಅಲ್ಲಿಂದ ಗಾಳಿ ಹೊಡಿತಿದೆ. ವೈಸರ್ ಓಪನ್ ಇದ್ರೆ ಗಾಳಿ ಬರೋ ಸಹಜ. ಇಲ್ಲಿ ಏನೂ ಇಲ್ಲ ಅಲ್ಲ, ಡೈರೆಕ್ಟ್ ಕೊಡ್ಲದ. ಹೌದು, ಅಲ್ಲಿ ಕೆಳಗೆ ಹೋಗ್ಬೇಕಾಗಿದ್ದು ಬೈಪಾಸ್. ಇದು ಟನಲ್ ಇದೆಯಲ್ಲ ಅಲ್ಲಿ, ಆ ಟನಲ್ ಇದೆಯಲ್ಲ ಒಂದು ರೈಲ್ವೆ ಸ್ಟೇಷನ್ ಟನಲ್, ಎಡಕುಮಾರಿ ಅಂತ ಇದೆಯಲ್ಲ, ಅದು ರೈಲ್ವೆ ಬ್ರಿಡ್ಜಾ? ಹೌದು, ಅದು ಕೆಳಗಾಯ್ತಲ್ಲ. ಕೆಳಗಿದೆಯಾ? ಓಕೆ ಓಕೆ ಓಕೆ. ಜಸ್ಟ್ ಎಲ್ಲ ಮುಂದೆ ಬರ್ತದೆ ಅಲ್ಲ, ರೈಲ್ವೆ ಅಲ್ಲಿ ಹೋಗ್ಬೇಕಾ ನೀವು? ಹೌದು ಹೌದು, ಕ್ರಾಸಿಗೆ ಹೋಗಿ ಬನ್ನಿ ಸರ್, ಕ್ರಾಸ್ ಆಗಿ. ಓಕೆ ಓಕೆ, ಹಾಂ ಸರಿ ಸರಿ, ಓಕೆ, ಥ್ಯಾಂಕ್ ಯು. ಓ, ಸಕಲೇಶ್ಪುರದಿಂದ ಎಡಕುಮಾರಿ 35 ಕಿಲೋಮೀಟರ್ಸ್. ಹಿಂಗೆ ಹೋಗ್ಬಿಡೋಣ ಅಂತ ಡೈರೆಕ್ಟಾಗಿ ಎಡಕುಮಾರಿನ. ವಾಟ್ ಹ್ಯಾಪನ್ ದಿಸ್ ಸೈಡಾ? ಎಡಕುಮಾರಿ ಸ್ಟಾರ್ಟ್ ಆಗಿದೆ. ರೋಡ್ ಮಾತ್ರ ಹೆವಿ ಖರಾಬ್ ಹೋಗಿದೆ. ನೋಡಿ ಬಿಡಲ್ ಅಷ್ಟೇ ಹೋಗ್ಕೊಂಡಿದೆ, ಬಿಡುತ್ತಾ ಅಂತ. ವಾ, ಆರಾಮಾಗಿದೆ ಫುಲ್ಲು, ಬರ್ತಾ ಇದೆ ರಾಕೇಶ್, ವಿನೋದ್. ಯಾರದು? ಏನೋ ರೈಟ್ ಆದಾಗ ಇಲ್ಲ ಇಲ್ಲ ಕಾಲು ಹಚ್ಚಿಲ್ಲ ಅನ್ಸುತ್ತಲ್ಲ. ಹಾಂ, ಸ್ವಲ್ಪ ಇದು ಸ್ಪೀಡ್ ಆಯ್ತಲ್ಲಿ. ಚೆನ್ನಾಗಿಲ್ಲ ತಾನೆ.
ಹಾಂ ಇಲ್ಲ 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 ಸ್ಲೋ ಆಗಿದ್ರು ಮುಂದೋದ್ರ ಹುಷಾರಾಗಿ ಹೋಗ್ಬೇಕಾದ್ರೆ ಸ್ವಲ್ಪ ಸ್ಲೋ ಹೋಗಿ ಅಷ್ಟೇ ಬ್ರೇಕ್ಸು ಸಡನ್ನಾಗಿ ಅಪ್ಲೈ ಮಾಡಕ್ಕೆ ಹೋಗ್ಬೇಡಿ ಸ್ಕಿಡ್ ಆಗುತ್ತೆ ಕರೆಕ್ಟ್ ಗಾಡಿ ಕಾಣಿಸ್ತಿಲ್ಲ ಇದು ಶಿರಾಡಿ ಘಾಟ್ ಸಖತ್ ರೋಡ್ ಎಲ್ಲ ಹಾಳಾಗಿದೆ ಒಂಚೂರು ಆ ಕಡೆ ಈ ನೋಡೋಕೆ ಹೋಗಿ ಮುಂದಿನ ದೂರ ಮುಗಿದೋಯ್ತು ಗಾಡಿ ಕತೆ ಮುಗಿತು ನಮ್ಮದು ಕತೆ ಮುಗಿತು ಗಾಡಿ ಎರಡು ಸಿಗಲ್ಲ ಸೊ ಇವಾಗ ಜಸ್ಟ್ ಶಿರಾಡಿ ಘಾಟ್ ಇಂದ ಈ ಕಡೆ ಎಡಕುಮಾರಿಗೆ ಹೋಗ್ಬೇಕು ಇವಾಗ ರೋಡ್ ಸಿಕ್ಕಾಪಟ್ಟೆ ಹಾಳಾಗಿದೆ ಕಂಪ್ಲೀಟ್ ಲ್ಯಾಂಡ್ಸ್ಲೈಡ್ ಝೋನ್ ಇದು ಸೊ ನಮ್ಮ ಗಾಡಿಗಳು ನೋಡ್ಬೇಕು ಹೆಂಗಾಗಿದೆ ಅಂತ ಫುಲ್ಲು ಧೂಳು ಡನ್ ಈಗ छोड़ो कल की बात पानी ಎಡಕುಮಾರಿ ರೈಲ್ವೆ ಟನಲ್ಗೆ ಹೋಗ್ತಾ ಇದ್ವಿ ಸೊ ಆನ್ ದ ವೇ ಹೋಗ್ಬೇಕಂದ್ರೆ ಚೆನ್ನಾಗಿರೋ ಪ್ಲೇಸ್ ಸಿಕ್ತಿಲ್ಲಿ ಸೊ ಇಲ್ಲಿ ಚಿಕ್ಕದೊಂದು ನದಿ ಹರ್ಕೊಂಡು ಹೋಗ್ತಾ ಇದೆ ನದಿ ಹೆಸರು ಏನು ಗೊತ್ತಿಲ್ಲ ನೋಡ್ಬೋದು ಸೊ ಇಲ್ಲಿ ಬಾಯ್ಸ್ ಎಲ್ಲ ಫೋಟೋಸ್ ಎಲ್ಲ ತೊಗೊತಿದ್ದಾರೆ ಹಿಂದ್ಗಡೆ ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೂಡು ರೈಲು ಬದುಕಿನಲ್ಲಿ ಅವಳಿಗಾಗಿ. ಸೊ ಆ್ಯಕ್ಚುಲಿ ಎಡಕುಮಾರಿ ರೈಲ್ವೆ ಟನಲ್ಗೆ ಹೋಗೋಕ್ಕಾಗಲಿಲ್ಲ ಬಿಕಾಸ್ ಏನಂದರೆ ಅಲ್ಲಿ ಫಾರೆಸ್ಟ್ ಆಫೀಸರ್ಸ್ ಎಲ್ಲ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಮಾಡಿದಾರಂತೆ ಸೊ ಅದು ಫಾರೆಸ್ಟ್ ರೀಸನ್ ಒಳಗೆ ಬರೋ ಸಲುವಾಗಿ ಸೊ ದೇ ಆರ್ ನಾಟ್ ಅಲವಿಂಗ್ ನೋ ಬಿಡ್ತಾ ಇಲ್ಲ ಸೊ ಅದಕ್ಕೆ ಬೇಡ ಅಂಥೇಳಿ ವಾಪಸ್ಸು ಸಕಲೇಶ್ಪುರ ಬಂದಿದ್ದೀವಿ ಇವಾಗ ಸಕಲೇಶ್ಪುರದಲ್ಲಿ ಒಂದು ರೆಸಾರ್ಟ್ ಬುಕ್ ಮಾಡಿದ್ವಿ ಜಪಾತಿ ರಿವರ್ ಕ್ಯಾಂಪ್ ಅಂತೇಳಿ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಓಕೆ GRC ಅಂತ ಹಾಕಿದಾರಲ್ಲ ಸೈಡಲ್ಲಿ ಬಂದ ಸಖತ್ ಆಫ್ ರೋಡ್ ಇದೆ ಸೊ ಇದೆ ರೆಸಾರ್ಟು ಇದು ಅವ್ರದ್ದು ಮನೆ ಇಲ್ಲಿ ಡೈನಿಂಗ್ ಹಾಲ್ ಇದೆ ಸೊ ಇದೊಂದು ರೂಮು ಪ್ಲಸ್ ಇದೊಂದು ರೂಮ್ ಕೊಟ್ಟಿದ್ದಾರೆ ಸೊ ಒಂದು ದೊಡ್ಡ ರೂಮ್ ಇದೆ ಫ್ಯಾನು ಇಲ್ಲೊಂದು ಬೆಡ್ ಹಾಕಿದ್ದಾರೆ ವಾಶ್ರೂಮ್ ಅಲ್ಲ ಅಲ್ಲಿ ಸೊ ವಾಶ್ರೂಮ್ ಇದೆ ನೈಸ್